ನಾನು ಫಾಲೋ ಮಾಡ್ತಿರೋ 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇವತ್ತು ಏನೇನು ಪ್ರಿಪೇರ್ ಮಾಡಿದೆ ಅಂತ ನೋಡೋಣ. ಆ್ಯಂಡ್ ಈ ಮಿನಿ ವ್ಲಾಗಲ್ಲಿ ನಾನು ಮಾಡಿರುವಂಥ ಪ್ರೋಟೀನ್ ರಿಚ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡೂ ಚೆಕ್ ಇಟ್ ಔಟ್. ಮೊದಲನೇದಾಗಿ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಹೆಸರು ಕಾಳನ್ನ ಬಳಸ್ಕೊಂಡು ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಇದನ್ನು ನೀವು ಹಿಂದಿನ ದಿನಾನೇ ನೆನೆಸಿಟ್ರೆ ಸಾಕು, ಬೆಳಗ್ಗೆನೇ ಗ್ರೈಂಡ್ ಮಾಡಿಕೊಂಡು ಟೇಸ್ಟಿಯಾಗಿರುವಂಥ ದೋಸೆನ ಪ್ರಿಪೇರ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಕಡಲೆ ಬೀಜ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಶುಂಠಿ ಚಟ್ನಿ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಅಳಸಂದೆ ಕಾಳನ್ನ ಬಳಸ್ಕೊಂಡು ಪಲ್ಯದ ಥರ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ದೋಸೆ ಒಳಗಡೆ ಒಂದು ಫಿಲ್ಲಿಂಗ್ನ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ CFC ವಾಟರ್ನ ಕೂಡ ಇಟ್ಕೊಂಡಿದ್ದೀನಿ ಆ್ಯಂಡ್ ಗಂಜಿನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಕುಕಿಂಗಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಏನೂ ಇರೋದಿಲ್ಲ. ಏನೇನು ಬೇಕೋ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಈ ಪಲ್ಯಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಕ್ಕಳಿಗೂ ಈಸಿಯಾಗಿ ತಿನ್ನೋದಕ್ಕಿರುತ್ತೆ ಅಂತ. ಆ್ಯಂಡ್ ಈ ಫಿಲ್ಲಿಂಗ್ ಏನು ಪ್ರಿಪೇರ್ ಮಾಡಿದ್ದೀನಲ್ವ, ಇದರಲ್ಲಿ ಪನ್ನೀರ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ ಇದನ್ನಿಷ್ಟನ್ನು ಫೈನಾಗಿ ಚಾಪ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಹರ್ಬ್ಸ್ ಆ್ಯಂಡ್ ಸಾಲ್ಟ್ ಇಷ್ಟನ್ನು ಆ್ಯಡ್ ಮಾಡಿ ದೋಸೆ ಒಳಗಡೆ ಫಿಲ್ಲಿಂಗ್ ಥರ ನಾವು ಆ್ಯಡ್ ಮಾಡಿ ದೋಸೆ ಕ್ರಿಸ್ಪಿಯಾಗೆ ಪ್ರಿಪೇರ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಫಿಲ್ಲಿಂಗ್. ಒಂದು ದೋಸೆನ ತಿಂದರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಮೀಲ್. ಅದ್ರ ಜೊತೆಗೆ ಕ್ಯಾರೆಟ್ನ ಕ್ಯಾರಿ ಮಾಡ್ತಾಯಿದ್ದೀವಿ, ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡ್ತಾಯಿದ್ದೀವಿ ಆ್ಯಂಡ್ ಬನಾನಾ. ಇಷ್ಟೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ 24 ಗಂಟೆಗಳೇ ಇರೋದು. ಮೀಲ್ ಪ್ಲ್ಯಾನಿಂಗ್ ಆ್ಯಂಡ್ ಮೀಲ್ ಪ್ರೆಪ್ ಅಂತ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಹೆಲ್ತ್ ಕೂಡ ಒಳ್ಳೆ ಕಂಡೀಷನಲ್ಲಿರುತ್ತೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ಹೊರಟು ಬಂದು ನನ್ನ ಫಸ್ಟ್ ಮೀಲ್ 10 o'clockಗೆ ತೊಗೊಂಡೆ, ಗಂಜಿ ಆ್ಯಂಡ್ ಡ್ರೈ ಫ್ರೂಟ್ಸ್. ಆ್ಯಂಡ್ ಸೆಕೆಂಡ್ ಮೀಲ್ನ ನಾನು ಲಂಚ್ ಬ್ರೇಕ್ 12 PM ಲಂಚ್ ಎಲ್ಲ ತೊಗೊಂಡು ಮುಗಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡುವಂಥ ಸಮಯ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ತಲೆನೋವಿತ್ತು. ಸೊ ಡಿನ್ನರ್ ಏನು ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಸ್ವಲ್ಪನೂ ಎನರ್ಜಿ, ಇಂಟ್ರೆಸ್ಟ್ ಎರಡೂ ಇರಲಿಲ್ಲ. ಸೊ ಡಿನ್ನರ್ ನಾನು ಏನು ಪ್ರಿಪೇರ್ ಮಾಡಿರಲಿಲ್ಲ. ನೆಕ್ಸ್ಟ್ ಡೇಗೆ ಏನೇನು ಪ್ರಿಪರೇಷನ್ಸ್ ಬೇಕೋ ಅದನ್ನು ಮಾತ್ರ ಮಾಡಿಟ್ಕೊಂಡೆ. ಡಿನ್ನರ್ ಡ್ಯೂಟಿನ ನಾನು ಪುಟ್ಟನಿಗೆ ಒಪ್ಸಿದ್ದೆ. ಆ್ಯಂಡ್ ಬೆಡ್ ಟೈಮ್ ಡ್ರಿಂಕಾಗೆ ನಾನು ಓಂಕಾಳು ನೀರನ್ನ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.